ಆಸೆ ಸ್ವಲ್ಪನೂ ನಿಯಂತ್ರಣದಲ್ಲಿ ಇಲ್ಲ ಎಂದು ಈಕೆ ಟೊಯೋಟಾ ಹೈಏಸ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿರೋದು ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇದು ಸ್ನೇಹಿತರೆ ಇವರು ಶೇರ್ ಮಾಡಿಕೊಂಡಿದ್ದ ಸೆಕೆಂಡ್ ಪ್ರೊಫೈಲ್ ಪಿಕ್ಚರ್ ಆಗಿರುತ್ತೆ. ಸೊ ಇವರು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಸೊ ಬನ್ನಿ ಇನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಚರ್ಚೆ ಮಾಡೋಣ. ಆಸೆ ಸ್ವಲ್ಪನೂ ನಿಯಂತ್ರಣದಲ್ಲಿ ಇಲ್ಲ. ಪ್ರತಿದಿನ ಆಸೆ ಆಗುತ್ತಿದೆ. ಹುಡುಗರ ಜೊತೆಗೆ ಮಾತನಾಡುತ್ತಿರುವಾಗ ಕೆಳಗಿನಿಂದ ರಸ ಸೋರುತ್ತಿದೆ ಎಂದು ಖುದ್ದಾಗಿ ಈಕೆ ಮಾಹಿತಿ ಕೊಟ್ಟಿದ್ದಾಳೆ. ಅಂದರೆ ರಸ ಸೋರುವ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಅನುಭವಿಸುವಂತಹ ಒಂದು ಬಯಕೆ ಇವರಿಗೆ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೊಡೆತ ಜೋರಾಗಿ ಇರಬೇಕು ಎಂದು ಕಾಂತದೇವಿಯವರು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಗದ್ದೆ ಮೆತ್ತಗೆ ಇರೋದು ನಿಧಾನವಾಗಿ ಮಾಡಿದರೆ ಉಪಯೋಗ ಇಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ಗದ್ದೆ ಮೆತ್ತಗೆ ಆಗಿದ್ದರೆ ಇಲ್ಲಿ ಸೌತೆಕಾಯಿ ಎಷ್ಟೇ ದಪ್ಪ ಇದ್ದರೂ ತುಂಬ ಒಂದು ಸುಲಭವಾಗಿ ಒಳಗೆ ನುಗ್ಗುತ್ತದೆ. ಜೊತೆಗೆ ಮೆತ್ತಗೆ ಇರುವ ಗದ್ದೆಗೆ ಸ್ನೇಹಿತರೆ ಜೋರಾಗಿ ತೋಡಿದರೆ ಮಾತ್ರ ಒಳ್ಳೆಯ ಒಂದು ಫಲ ಸಿಗುತ್ತದೆ ಎಂದು ಖುದ್ದಾಗಿ ಕಾಂತದೇವಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಜೋರಾಗಿ ಮಾಡಿದಷ್ಟು ಬೇಗ ಸಮಾಧಾನ ಆಗುತ್ತದೆ ಎಂದು ಖುದ್ದಾಗಿ ಇವರೇ ಹೇಳಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ ಸ್ನೇಹಿತರೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಹೊಡೆತ ಜೋರಾಗಿ ಇರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಗದ್ದೆ ಮೆತ್ತಗೆ ಇರೋದರಿಂದ ನಿಮಗೆ ಒಳ್ಳೆಯ ಅನುಭವ ಆಗುತ್ತದೆ. ಎಷ್ಟೇ ಜೋರಾಗಿ ಆಟ ಆಡಿದರೂ ಇವಳಿಗೆ ಸಮಸ್ಯೆ ಆಗೋದಿಲ್ಲ. ಆದರೆ ಮೆತ್ತಗೆ ಇರುವ ಗದ್ದೆಗೆ ಬೇಗ ಸಮಾಧಾನ ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೆತ್ತಗೆ ಗದ್ದೆ ಹೊಂದಿರತಕ್ಕಂಥ ಮಹಿಳೆಗೆ ಸ್ನೇಹಿತರೆ ಸಮಾಧಾನ ಪಡಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇಂಥವ್ರಿಗೆ ಬೇಗ ಸಮಾಧಾನ ಆಗೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರೋದು ಟೊಯೋಟಾ ಹೈಏಸ್ ಒಂದು ಮಿನಿ ಕಾರ್ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು, ಬ್ಯಾಕ್ ಸೈಡ್ ಲುಕ್ ನೋಡಿ ಈ ರೀತಿಯಾಗಿರುತ್ತೆ. ಇದು ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಇದರ ಒಂದು ಫ್ರಂಟ್ ಲುಕ್ ನೋಡೋದಾದರೆ ಇಲ್ಲಿ ಗ್ರಿಲ್ ಬಂದುಬಿಟ್ಟು ಬೋಲ್ಡ್ ಮತ್ತು ರೆಕ್ಟ್ಯಾಂಗ್ಯುಲರ್ ಒಂದು ಸೇಪಲ್ಲಿ ನೋಡ್ಬೋದು. ಜೊತೆಗೆ ಲಾರ್ಜ್ ಹೆಡ್ಲ್ಯಾಂಪ್ಸ್ ಕೂಡ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಒಂದು ಯೂನಿಕ್ ಅಟ್ರಾಕ್ಟಿವ್ ಲುಕ್ ಈ ಒಂದು ಟೊಯೋಟಾ ಹೈಏಸ್ ಒಂದು ಕಾರ್ ಹೊಂದಿರುತ್ತೆ ಸ್ನೇಹಿತರೆ. ಅದೇ ರೀತಿ ಬ್ಯಾಕ್ ಲುಕ್ ನೋಡೋದಾದರೆ ಬ್ಯಾಕ್ ಸೈಡ್ ಡೋರ್ ಬಂದುಬಿಟ್ಟು ತುಂಬಾ ಒಂದು ದೊಡ್ಡದಾಗಿರುತ್ತೆ. ಜೊತೆಗೆ ಸ್ನೇಹಿತರೆ ಟೈಲ್ ಲ್ಯಾಂಪ್ಸ್ ಬಂದುಬಿಟ್ಟು ಒಂದು ಸಿಂಪಲ್ ಹಾಗೂ ವರ್ಟಿಕಲ್ ಡಿಸೈನಲ್ಲಿ ಇಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಸೊ ಇಲ್ಲಿ ಡೋರ್ ದೊಡ್ಡದಾಗಿ ಇರೋದ್ರಿಂದ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ತುಂಬಾ ಈಸಿಯಾಗಿ ಮಾಡ್ಬೋದು. ಕಾರ್ನ ಎತ್ತರ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಸೊ ಹಾಗಾಗಿ ಒಳಗಡೆ ಒಳ್ಳೆ ಸ್ಪೇಸ್ ಕೂಡ ಸಿಗುತ್ತೆ. ಜೊತೆಗೆ ಒಳಗಡೆ ಇರ್ತಕ್ಕಂಥ ಸೀಟ್ ಫೋಲ್ಡ್ ಮಾಡಿದರೆ ಸೊ ಇನ್ನಷ್ಟು ಹೆಚ್ಚು ಒಂದು ಸ್ಪೇಸ್ ಸಿಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ ಸ್ನೇಹಿತರೆ ಒಂದು ಬಿಸ್ನೆಸ್ ಸಲುವಾಗಿ ಬಳಸಬಹುದು. ಆ್ಯಂಡ್ ಇದರಲ್ಲಿ 5 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ನೋಡ್ಬೋದು. ಜೊತೆಗೆ ತುಂಬಾ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾರ್ ಆಗಿರುತ್ತೆ ಸ್ನೇಹಿತರೆ. ಪ್ರಸ್ತುತ ಇವರು ಟೊಯೋಟಾ ಹೈಏಸ್ ಈ ಒಂದು ಕಾರ್ ರೆಂಟ್ಗೆ ಕೊಟ್ಟು ಹಣ ಸಂಪಾದನೆ ಮಾಡುತ್ತಿದ್ದಾರೆ.